ಜಾರಕಿಹೊಳಿ ಕುಟುಂಬ ಬೆಳಗಾವಿ ಅಲ್ಲಿ ನಾನು ಹೋಗಿದ್ದೆ. ಈ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅಣ್ಣ ತಮ್ಮಂದರು ಆಯಿತಾ. ರಮೇಶ್ ದೊಡ್ಡವರು, ಸತೀಶ್ ಜಾರಕಿಹೊಳಿ ಯಮಕನಮರಡಿ MLA, ಅದರ ಪಕ್ಕದಲ್ಲೇ ಗೋಕಾಕ್, ಅಲ್ಲಿಂದ ರಮೇಶ್ ಜಾರಕಿಹೊಳಿ MLA, ಅದರ ಪಕ್ಕದಲ್ಲೇ ಅರಬಾವಿ, ಅಲ್ಲಿಂದ ಬಾಲಚಂದ್ರ ಜಾರಕಿಹೊಳಿ MLA, ಅವ್ರ ಇನ್ನೊಬ್ಬ ತಮ್ಮ ಆಲ್ರೆಡಿ MLC. ಇವ್ರು ಹೆಂಗೆ ಅಂತಂದ್ರೆ ನಾನು ಹೇಳಿದ್ನಲ್ವಾ, ಈ ಲಿಂಗಾಯತರು, ಒಕ್ಕಲಿಗರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ಸಂಘಟನೆ ಬಂದಾಗೆಲ್ಲ ಬಂದುಬಿಡ್ತಾರೆ. ಇವ್ರದ್ದು ಹೆಂಗೆ ಅಂತಂದರೆ ಒಬ್ಬ ಅಧಿಕಾರದ ಅವರ ಮನೇಲಿ ಒಬ್ಬ ಅಧಿಕಾರದಲ್ಲಿ ಇರ್ತಾನೆ ರೀ. ರಮೇಶ್ ಜಾರಕಿಹೊಳಿ ಇದ್ದಾಗ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಬಾಲಚಂದ್ರ ಜಾರಕಿಹೊಳಿ BJPಯಲ್ಲಿದ್ದರು. ಅವರ ಅಧಿಕಾರ ಫುಲ್ ಅಧಿಕಾರ ಇರುತ್ತೆ ಅವ್ರಿಗೆ. ಈಗ ಈ ಬೆಳಗಾವಿಯನ್ನು ಕಂಟ್ರೋಲ್ ಮಾಡೋದಕ್ಕೆ DK ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಂತೂ ನಿಜ. ಆದರೆ ಈ ಅಣ್ಣ ತಮ್ಮಂದಿರಿಬ್ಬರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಸರ್ಕಾರವನ್ನು ಬೀಳಿಸಿದರು. ಈಗ ಸತೀಶ್ ಜಾರಕಿಹೊಳಿ ರೆಡಿ ಆಗ್ತಾ ಇದ್ದಾರೆ. BJP ಮತ್ತು ಕಾಂಗ್ರೆಸ್ಸಲ್ಲಿ ಇವರಿಬ್ಬರು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜಾರಕಿಹೊಳಿ ಕುಟುಂಬದಷ್ಟು ಯಶಸ್ವಿ ರಾಜಕಾರಣ ಕರ್ನಾಟಕದಲ್ಲಿ ಬಹುಶಃ ಯಾವ ಕುಟುಂಬ ಕೂಡ ಮಾಡಿರಲಿಕ್ಕಿಲ್ಲ. ಆಮೇಲೆ ಪ್ರೋಗ್ರೆಸಿವ್ ಆಗೇ ಇದ್ದಾರೆ. ಈಗಲೂ ಕೂಡ CM ನಾನು ಆಗ್ತೀನಿ ಅಂತ ಸತೀಶ್ ಹೇಳ್ತಾ ಇದ್ದಾರೆ. ಆದರೆ ಇವರ ಕುಟುಂಬದಲ್ಲಿ ಕೆಲವರು ಆಡಳಿತ ಪಕ್ಷದಲ್ಲಿರ್ತಾರೆ, ಸಚಿವರಾಗಿರ್ತಾರೆ, ಇನ್ನು ಕೆಲವರು ಪ್ರತಿಪಕ್ಷದಲ್ಲಿ ಕೂತಿರ್ತಾರೆ, ಮನೆಯಲ್ಲಿ ಊಟದ ಜೊತೆಗೆ ಮಾಡ್ತಾರೆ. ಈಗ ನೋಡಿ ಸತೀಶ್ ಜಾರಕಿಹೊಳಿ ಮಂತ್ರಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ವಿರೋಧ ಪಕ್ಷದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಬಂತಲ್ಲ, ಅಲ್ಲಿ ನೋಡಿ ಕಾಂಗ್ರೆಸ್ ಕಚೇರಿ ಕಟ್ಟಿದ್ದಾರೆ ಅಂತ ಹೇಳುವಾಗ ಸತೀಶ್ ಜಾರಕಿಹೊಳಿ ಎದ್ದು ನಿಂತರು. ಯಾಕೆ ರಮೇಶ್ ಕೊಟ್ಟಿಲ್ವಾ ತಂದರು, ರಮೇಶ್ ಕೊಟ್ಟಿಲ್ವಾ ಕಾಂಗ್ರೆಸ್ಗೆ ಅಂತ. ಇದೀಗ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸನ್ನು, ರಮೇಶ್ ಜಾರಕಿಹೊಳಿ BJPಯನ್ನು ತಮ್ಮ ಅಂಕೆಯಲ್ಲಿಟ್ಟುಕೊಳ್ಳಲು ಹೊರಟಿದ್ದಾರೆ. ಕಳೆದ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ. ಈ ಬಾರಿ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಾ ಇರೋದು ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಕುಟುಂಬ ಬೆಳಗಾವಿ ಅಲ್ಲಿ ನಾನು ಹೋಗಿದ್ದೆ. ಈ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅಣ್ಣ ತಮ್ಮಂದರು ಆಯಿತಾ. ರಮೇಶ್ ದೊಡ್ಡವರು, ಸತೀಶ್ ಜಾರಕಿಹೊಳಿ ಯಮಕನಮರಡಿ MLA, ಅದರ ಪಕ್ಕದಲ್ಲೇ ಗೋಕಾಕ್, ಅಲ್ಲಿಂದ ರಮೇಶ್ ಜಾರಕಿಹೊಳಿ MLA, ಅದರ ಪಕ್ಕದಲ್ಲೇ ಅರಬಾವಿ, ಅಲ್ಲಿಂದ ಬಾಲಚಂದ್ರ ಜಾರಕಿಹೊಳಿ MLA, ಅವ್ರ ಇನ್ನೊಬ್ಬ ತಮ್ಮ ಆಲ್ರೆಡಿ MLC. ಇವ್ರು ಹೆಂಗೆ ಅಂತಂದ್ರೆ ನಾನು ಹೇಳಿದ್ನಲ್ವಾ, ಈ ಲಿಂಗಾಯತರು, ಒಕ್ಕಲಿಗರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ಸಂಘಟನೆ ಬಂದಾಗೆಲ್ಲ ಬಂದುಬಿಡ್ತಾರೆ. ಇವ್ರದ್ದು ಹೆಂಗೆ ಅಂತಂದರೆ ಒಬ್ಬ ಅಧಿಕಾರದ ಅವರ ಮನೇಲಿ ಒಬ್ಬ ಅಧಿಕಾರದಲ್ಲಿ ಇರ್ತಾನೆ ರೀ. ರಮೇಶ್ ಜಾರಕಿಹೊಳಿ ಇದ್ದಾಗ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಬಾಲಚಂದ್ರ ಜಾರಕಿಹೊಳಿ BJPಯಲ್ಲಿದ್ದರು. ಅವರ ಅಧಿಕಾರ ಫುಲ್ ಅಧಿಕಾರ ಇರುತ್ತೆ ಅವ್ರಿಗೆ. ಈಗ ಈ ಬೆಳಗಾವಿಯನ್ನು ಕಂಟ್ರೋಲ್ ಮಾಡೋದಕ್ಕೆ DK ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಂತೂ ನಿಜ. ಆದರೆ ಈ ಅಣ್ಣ ತಮ್ಮಂದಿರಿಬ್ಬರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಸರ್ಕಾರವನ್ನು ಬೀಳಿಸಿದರು. ಈಗ ಸತೀಶ್ ಜಾರಕಿಹೊಳಿ ರೆಡಿ ಆಗ್ತಾ ಇದ್ದಾರೆ. BJP ಮತ್ತು ಕಾಂಗ್ರೆಸ್ಸಲ್ಲಿ ಇವರಿಬ್ಬರು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜಾರಕಿಹೊಳಿ ಕುಟುಂಬದಷ್ಟು ಯಶಸ್ವಿ ರಾಜಕಾರಣ ಕರ್ನಾಟಕದಲ್ಲಿ ಬಹುಶಃ ಯಾವ ಕುಟುಂಬ ಕೂಡ ಮಾಡಿರಲಿಕ್ಕಿಲ್ಲ. ಆಮೇಲೆ ಪ್ರೋಗ್ರೆಸಿವ್ ಆಗೇ ಇದ್ದಾರೆ. ಈಗಲೂ ಕೂಡ CM ನಾನು ಆಗ್ತೀನಿ ಅಂತ ಸತೀಶ್ ಹೇಳ್ತಾ ಇದ್ದಾರೆ. ಆದರೆ ಇವರ ಕುಟುಂಬದಲ್ಲಿ ಕೆಲವರು ಆಡಳಿತ ಪಕ್ಷದಲ್ಲಿರ್ತಾರೆ, ಸಚಿವರಾಗಿರ್ತಾರೆ, ಇನ್ನು ಕೆಲವರು ಪ್ರತಿಪಕ್ಷದಲ್ಲಿ ಕೂತಿರ್ತಾರೆ, ಮನೆಯಲ್ಲಿ ಊಟದ ಜೊತೆಗೆ ಮಾಡ್ತಾರೆ. ಈಗ ನೋಡಿ ಸತೀಶ್ ಜಾರಕಿಹೊಳಿ ಮಂತ್ರಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ವಿರೋಧ ಪಕ್ಷದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಬಂತಲ್ಲ, ಅಲ್ಲಿ ನೋಡಿ ಕಾಂಗ್ರೆಸ್ ಕಚೇರಿ ಕಟ್ಟಿದ್ದಾರೆ ಅಂತ ಹೇಳುವಾಗ ಸತೀಶ್ ಜಾರಕಿಹೊಳಿ ಎದ್ದು ನಿಂತರು. ಯಾಕೆ ರಮೇಶ್ ಕೊಟ್ಟಿಲ್ವಾ ತಂದರು, ರಮೇಶ್ ಕೊಟ್ಟಿಲ್ವಾ ಕಾಂಗ್ರೆಸ್ಗೆ ಅಂತ. ಇದೀಗ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸನ್ನು, ರಮೇಶ್ ಜಾರಕಿಹೊಳಿ BJPಯನ್ನು ತಮ್ಮ ಅಂಕೆಯಲ್ಲಿಟ್ಟುಕೊಳ್ಳಲು ಹೊರಟಿದ್ದಾರೆ. ಕಳೆದ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ. ಈ ಬಾರಿ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಾ ಇರೋದು ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಕುಟುಂಬ ಬೆಳಗಾವಿ ಅಲ್ಲಿ ನಾನು ಹೋಗಿದ್ದೆ. ಈ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅಣ್ಣ ತಮ್ಮಂದರು ಆಯಿತಾ. ರಮೇಶ್ ದೊಡ್ಡವರು, ಸತೀಶ್ ಜಾರಕಿಹೊಳಿ ಯಮಕನಮರಡಿ MLA, ಅದರ ಪಕ್ಕದಲ್ಲೇ ಗೋಕಾಕ್, ಅಲ್ಲಿಂದ ರಮೇಶ್ ಜಾರಕಿಹೊಳಿ MLA, ಅದರ ಪಕ್ಕದಲ್ಲೇ ಅರಬಾವಿ, ಅಲ್ಲಿಂದ ಬಾಲಚಂದ್ರ ಜಾರಕಿಹೊಳಿ MLA, ಅವ್ರ ಇನ್ನೊಬ್ಬ ತಮ್ಮ ಆಲ್ರೆಡಿ MLC. ಇವ್ರು ಹೆಂಗೆ ಅಂತಂದ್ರೆ ನಾನು ಹೇಳಿದ್ನಲ್ವಾ, ಈ ಲಿಂಗಾಯತರು, ಒಕ್ಕಲಿಗರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ಸಂಘಟನೆ ಬಂದಾಗೆಲ್ಲ ಬಂದುಬಿಡ್ತಾರೆ.
ಇವ್ರದ್ದು ಹೆಂಗೆ ಅಂತಂದರೆ ಒಬ್ಬ ಅಧಿಕಾರದ ಅವರ ಮನೇಲಿ ಒಬ್ಬ ಅಧಿಕಾರದಲ್ಲಿ ಇರ್ತಾನೆ ರೀ. ರಮೇಶ್ ಜಾರಕಿಹೊಳಿ ಇದ್ದಾಗ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿಯಲ್ಲಿದ್ದರು. ಅವರ ಅಧಿಕಾರ ಫುಲ್ ಅಧಿಕಾರ ಇರುತ್ತೆ ಅವ್ರಿಗೆ. ಈಗ ಈ ಬೆಳಗಾವಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಂತೂ ನಿಜ. ಆದರೆ ಈ ಅಣ್ಣ ತಮ್ಮಂದಿರಿಬ್ಬರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಸರ್ಕಾರವನ್ನು ಬೀಳಿಸಿದರು. ಈಗ ಸತೀಶ್ ಜಾರಕಿಹೊಳಿ ರೆಡಿ ಆಗ್ತಾ ಇದ್ದಾರೆ. ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಲ್ಲಿ ಇವರಿಬ್ಬರು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜಾರಕಿಹೊಳಿ ಕುಟುಂಬದಷ್ಟು ಯಶಸ್ವಿ ರಾಜಕಾರಣ ಕರ್ನಾಟಕದಲ್ಲಿ ಬಹುಶಃ ಯಾವ ಕುಟುಂಬ ಕೂಡ ಮಾಡಿರಲಿಕ್ಕಿಲ್ಲ. ಆಮೇಲೆ ಪ್ರೋಗ್ರೆಸಿವ್ ಆಗೇ ಇದ್ದಾರೆ. ಈಗಲೂ ಕೂಡ ಸಿ ಎಂ ನಾನು ಆಗ್ತೀನಿ ಅಂತ ಸತೀಶ್ ಹೇಳ್ತಾ ಇದ್ದಾರೆ. ಆದರೆ ಇವರ ಕುಟುಂಬದಲ್ಲಿ ಕೆಲವರು ಆಡಳಿತ ಪಕ್ಷದಲ್ಲಿರ್ತಾರೆ, ಸಚಿವರಾಗಿರ್ತಾರೆ. ಇನ್ನು ಕೆಲವರು ಪ್ರತಿಪಕ್ಷದಲ್ಲಿ ಕೂತಿರ್ತಾರೆ, ಮನೆಯಲ್ಲಿ ಊಟದ ಜೊತೆಗೆ ಮಾಡ್ತಾರೆ. ಈಗ ನೋಡಿ ಸತೀಶ್ ಜಾರಕಿಹೊಳಿ ಮಂತ್ರಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ವಿರೋಧ ಪಕ್ಷದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಬಂತಲ್ಲ, ಅಲ್ಲಿ ನೋಡಿ ಕಾಂಗ್ರೆಸ್ ಕಚೇರಿ ಕಟ್ಟಿದ್ದಾರೆ ಅಂತ ಹೇಳುವಾಗ ಸತೀಶ್ ಜಾರಕಿಹೊಳಿ ಎದ್ದು ನಿಂತರು. ಯಾಕೆ ರಮೇಶ್ ಕೊಟ್ಟಿಲ್ವಾ ಅಂತಂದರು. ರಮೇಶ್ ಕೊಟ್ಟಿಲ್ವಾ ಕಾಂಗ್ರೆಸ್ಗೆ ಅಂತ. ಇದೀಗ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸನ್ನು, ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯನ್ನು ತಮ್ಮ ಅಂಕೆಯಲ್ಲಿಟ್ಟುಕೊಳ್ಳಲು ಹೊರಟಿದ್ದಾರೆ. ಕಳೆದ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ. ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಾ ಇರೋದು ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಕುಟುಂಬ ಬೆಳಗಾವಿ, ಅಲ್ಲಿ ನಾನು ಹೋಗಿದ್ದೆ. ಈ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅಣ್ಣ ತಮ್ಮಂದರು, ಆಯಿತಾ. ರಮೇಶ್ ದೊಡ್ಡವರು, ಸತೀಶ್ ಜಾರಕಿಹೊಳಿ ಯಮಕನಮರಡಿ ಎಮ್ ಎಲ್ ಎ. ಅದರ ಪಕ್ಕದಲ್ಲೇ ಗೋಕಾಕ್, ಅಲ್ಲಿಂದ ರಮೇಶ್ ಜಾರಕಿಹೊಳಿ ಎಮ್ ಎಲ್ ಎ. ಅದರ ಪಕ್ಕದಲ್ಲೇ ಅರಬಾವಿ, ಅಲ್ಲಿಂದ ಬಾಲಚಂದ್ರ ಜಾರಕಿಹೊಳಿ ಎಮ್ ಎಲ್ ಎ. ಅವ್ರ ಇನ್ನೊಬ್ಬ ತಮ್ಮ ಆಲ್ರೆಡಿ ಎಮ್ ಎಲ್ ಸಿ. ಇವ್ರು ಹೆಂಗೆ ಅಂತಂದ್ರೆ ನಾನು ಹೇಳಿದ್ನಲ್ವಾ, ಈ ಲಿಂಗಾಯತರು, ಒಕ್ಕಲಿಗರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ಸಂಘಟನೆ ಬಂದಾಗೆಲ್ಲ ಬಂದುಬಿಡ್ತಾರೆ. ಇವ್ರದ್ದು ಹೆಂಗೆ ಅಂತಂದರೆ ಒಬ್ಬ ಅಧಿಕಾರದ ಅವರ ಮನೇಲಿ ಒಬ್ಬ ಅಧಿಕಾರದಲ್ಲಿ ಇರ್ತಾನೆ ರೀ. ರಮೇಶ್ ಜಾರಕಿಹೊಳಿ ಇದ್ದಾಗ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿಯಲ್ಲಿದ್ದರು. ಅವರ ಅಧಿಕಾರ ಫುಲ್ ಅಧಿಕಾರ ಇರುತ್ತೆ ಅವ್ರಿಗೆ. ಈಗ ಈ ಬೆಳಗಾವಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಂತೂ ನಿಜ. ಆದರೆ ಈ ಅಣ್ಣ ತಮ್ಮಂದಿರಿಬ್ಬರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಸರ್ಕಾರವನ್ನು ಬೀಳಿಸಿದರು. ಈಗ ಸತೀಶ್ ಜಾರಕಿಹೊಳಿ ರೆಡಿ ಆಗ್ತಾ ಇದ್ದಾರೆ. ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಲ್ಲಿ ಇವರಿಬ್ಬರು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜಾರಕಿಹೊಳಿ ಕುಟುಂಬದಷ್ಟು ಯಶಸ್ವಿ ರಾಜಕಾರಣ ಕರ್ನಾಟಕದಲ್ಲಿ ಬಹುಶಃ ಯಾವ ಕುಟುಂಬ ಕೂಡ ಮಾಡಿರಲಿಕ್ಕಿಲ್ಲ. ಆಮೇಲೆ ಪ್ರೋಗ್ರೆಸಿವ್ ಆಗೇ ಇದ್ದಾರೆ. ಈಗಲೂ ಕೂಡ ಸಿ ಎಂ ನಾನು ಆಗ್ತೀನಿ ಅಂತ ಸತೀಶ್ ಹೇಳ್ತಾ ಇದ್ದಾರೆ. ಆದರೆ ಇವರ ಕುಟುಂಬದಲ್ಲಿ ಕೆಲವರು ಆಡಳಿತ ಪಕ್ಷದಲ್ಲಿರ್ತಾರೆ, ಸಚಿವರಾಗಿರ್ತಾರೆ. ಇನ್ನು ಕೆಲವರು ಪ್ರತಿಪಕ್ಷದಲ್ಲಿ ಕೂತಿರ್ತಾರೆ, ಮನೆಯಲ್ಲಿ ಊಟದ ಜೊತೆಗೆ ಮಾಡ್ತಾರೆ. ಈಗ ನೋಡಿ ಸತೀಶ್ ಜಾರಕಿಹೊಳಿ ಮಂತ್ರಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ವಿರೋಧ ಪಕ್ಷದಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಬಂತಲ್ಲ, ಅಲ್ಲಿ ನೋಡಿ ಕಾಂಗ್ರೆಸ್ ಕಚೇರಿ ಕಟ್ಟಿದ್ದಾರೆ ಅಂತ ಹೇಳುವಾಗ ಸತೀಶ್ ಜಾರಕಿಹೊಳಿ ಎದ್ದು ನಿಂತರು. ಯಾಕೆ ರಮೇಶ್ ಕೊಟ್ಟಿಲ್ವಾ ಅಂತಂದರು. ರಮೇಶ್ ಕೊಟ್ಟಿಲ್ವಾ ಕಾಂಗ್ರೆಸ್ಗೆ ಅಂತ. ಇದೀಗ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸನ್ನು, ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯನ್ನು ತಮ್ಮ ಅಂಕೆಯಲ್ಲಿಟ್ಟುಕೊಳ್ಳಲು ಹೊರಟಿದ್ದಾರೆ. ಕಳೆದ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ. ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತಾ ಇರೋದು ಸತೀಶ್ ಜಾರಕಿಹೊಳಿ.